ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಯಾವಾಗಲೂ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಆಪ್ಷನ್ ನಂಬರ್ 1 ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಇದು ಎಲ್ರಿಗೂ ಕೂಡ 100% ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ಅಂದರೆ ನಿಮ್ಮ ಲೈಫ್ಗೆ, ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆಗಿದ್ದರೆ ಮಾತ್ರ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರೆಸೊನೇಟ್ ಆಗದಿದ್ದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ನೆಕ್ಸ್ಟ್ ಇನ್ನೊಂದು ಇಮೇಜ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಆಪ್ಷನ್ ನಂಬರ್ 1 ರೀಡಿಂಗಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಆಗಿರ್ಬೋದು, ಈಗ ಆಗಿರ್ಬೋದು, ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಯಾರಿಂದಲೋ ನೀವು ತುಂಬ ಹರ್ಟ್ ಆಗಿರಬಹುದು. ಯಾರ ನೆನಪಿನಿಂದಲೋ ನಿಮ್ಮ ಕಣ್ಣುಗಳಲ್ಲಿ ನೀರು ಬಂದಿರಬಹುದು. ಇಲ್ಲಿ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮನ್ನು ಪಾಸ್ಟ್ನಲ್ಲಿ ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಹರ್ಟ್ ಅಲ್ಲ, ತುಂಬಾ ಜಾಸ್ತಿ ಹರ್ಟ್ ಮಾಡಿದ್ದಾರೆ. ತುಂಬ ಡೀಪಾಗಿ ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಅನ್ನೋದು ತಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಕಡೆಯಿಂದ ನಿಮಗೆ ಚೀಟಿಂಗ್ ಆಗಿರುವ ಸಾಧ್ಯತೆ ಕೂಡ ಇದೆ. ಕೆಲವರಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಕೂಡ ಆಗಿದೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಈ ಪರ್ಸನ್ ತುಂಬ ಒರಟಾಗಿ ನಿಮ್ಮ ಜೊತೆ ಮಾತಾಡಿರ್ಬೋದು. ಇವರ ಮಾತುಕತೆಯಿಂದ ನೀವು ತುಂಬ ಬೇಸರ ಪಟ್ಕೊಂಡಿರ್ಬೋದು ಅಥವಾ ಪೇಯ್ನ್ ಆಗಿರಬಹುದು ನಿಮಗೆ. ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು ಅನ್ನೋ ರೀತಿ ಕೂಡ ಇಲ್ಲಿ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯ ಕಾರಣದಿಂದ ನೀವು ತುಂಬಾ ಹತ್ತಿದ್ದೀರಾ, ಕಣ್ಣೀರು ಹಾಕಿದ್ದೀರಾ, ಒಬ್ಬರೇ ಕೂತ್ಕೊಂಡು ಹತ್ತಿರಬಹುದು. ರಾತ್ರಿ ನಿದ್ರೆ ಬಾರದೆ ತುಂಬ ದಿನಗಳು ಅದೇ ರೀತಿ ಇರಬಹುದು. ಈ ವ್ಯಕ್ತಿ ನಿಮ್ಮ ಲೈಫ್ನಿಂದ ದೂರ ಆದಾಗ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಡಿಸಿಷನನ್ನು ತಗೊಂಡಾಗ ಅದರಿಂದ ನಿಮ್ಮ ಹಾರ್ಟ್ ಸಂಪೂರ್ಣವಾಗಿ ಕುಸಿದು ಹೋಗಿರೋ ರೀತಿ ನಿಮಗೆ ಫೀಲ್ ಆಗಿರಬಹುದು. ನೀವು ತುಂಬಾ ಪೇಯ್ನ್ ಫೀಲ್ ಮಾಡ್ಕೊಂಡಿರ್ಬೋದು, ಲೋನ್ಲಿನೆಸ್ ಫೀಲ್ ಮಾಡ್ಕೊಂಡಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಹಾಗಾಗಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಎಷ್ಟು ವಿಷಯಗಳು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಇಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ನ ಎಲ್ಲೋ ಒಂದು ಕಡೆ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಈ ಪರ್ಸನ್ಗೆ ನೀವು ತುಂಬ ಕೇರ್ ಮಾಡಿದ್ದೀರಾ, ನಿಮ್ಮ ಟೈಮನ್ನು ಕೊಟ್ಟಿದ್ದೀರಾ, ನಿಮ್ಮ ಫೀಲಿಂಗ್ಸನ್ನು ಕೊಟ್ಟಿದ್ದೀರಾ. ನೀವು ಅದೇ ರೀತಿ ತುಂಬ ಲಾಯಲ್ಟಿಯನ್ನು ತೋರಿಸಿದ್ದೀರಾ, ತುಂಬ ಲಾಯಲ್ ಆಗಿದ್ರಿ ಈ ಪರ್ಸನ್ಗೆ ಅಂತ ಅನ್ನಿಸ್ತಾ ಇದೆ. ಬಟ್ ಅವರು ಅದಕ್ಕೆ ಸಮನಾದ ವ್ಯಾಲ್ಯೂವನ್ನು ನಿಮಗೆ ಕೊಟ್ಟಿಲ್ಲ. ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಎಮೋಷನ್ಸ್ಗೆ ರೆಸ್ಪೆಕ್ಟನ್ನು ಕೊಟ್ಟಿಲ್ಲ ಈ ಪರ್ಸನ್. ಇಲ್ಲಿ ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ನಿಮ್ಮ ಹೊರತಾಗಿ ಇನ್ನೊಬ್ಬರು ಇನ್ವಾಲ್ವ್ ಆಗಿರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಆಗಿರಬಹುದು, ಈ ಪರ್ಸನ್ನ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಅನ್ನೋರು ಇದ್ದರು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಆ ಕಾರಣದಿಂದ ಈ ರಿಲೇಷನ್ಶಿಪ್ಪಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಳಾಗಿರಬಹುದು. ಅಂದರೆ ಇದು ಒಂದೇ ಸಲಕ್ಕೆ ಹಾಳಾಗಿರುವ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರಬಹುದು ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಇವರ ಮಾತಿಗೆ ತುಂಬ ಮಹತ್ವವನ್ನು ಕೊಡ್ತಾಯಿದ್ರು, ಇವರ ಮಾತಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮನ್ನು ಇಗ್ನೋರ್ ಮಾಡಿರುವಂತಹ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿರಬಹುದು ಅಥವಾ ಇವರು ಬ್ಲಾಕ್ ಕೂಡ ಮಾಡಿರಬಹುದು ನಿಮ್ಮನ್ನು. ಇವರ ಬಿಹೇವಿಯರ್ ಒಂದು ರೀತಿ ಕೋಲ್ಡ್ ಥರ ಇರಬಹುದು. ಅಂದರೆ ನೀವು ಅವರ ಮುಂದೆ ಇದ್ದರೂ ಕೂಡ ಇಲ್ಲದವರಂತೆ ಟ್ರೀಟ್ ಮಾಡಿರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ಇವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಕೋಪ ಮಾಡ್ಕೊಳ್ಳೋದು, ಇರಿಟೇಷನ್ ಫೀಲ್ ಆಗೋದು, ನಿಮ್ಮ ಹತ್ರ ರೂಡಾಗಿ ರಿಪ್ಲೈ ಮಾಡೋದು, ಈ ರೀತಿ ಮಾಡಿರ್ಬೋದು ಈ ಪರ್ಸನ್. ಇದರಿಂದ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಏನೋ ಒಂದು ರೀತಿ ಹರ್ಟ್ ಆಗಿದೆ ಅನ್ನೋ ರೀತಿ ಕೂಡ ನಿಮಗೆ ಅನಿಸಿರಬಹುದು. ತುಂಬ ಕ್ವಶನ್ಗಳು ಕೂಡ ನಿಮ್ಮ ಮೈಂಡ್ನಲ್ಲಿ ಬಂದಿರಬಹುದು. ಇವರು ಯಾವ ರೀತಿ ಬಿಹೇವಿಯರ್ ತೋರಿಸಿದ್ರು ಕೂಡ
ಯು ಸ್ಟಿಲ್ ಟ್ರೈಡ್. ಇಷ್ಟೆಲ್ಲ ಆದರೂ ಕೂಡ ನೀವು ಈ ರಿಲೇಷನ್ಶಿಪ್ನ ಬಿಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಮತ್ತೆ ನಾರ್ಮಲ್ ಆಗಬೇಕು, ಈ ರಿಲೇಷನ್ಶಿಪ್ ಮೊದಲಿನ ಥರ ಆಗಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವಿಬ್ಬರು ರೀಕನೆಕ್ಟ್ ಆಗಬೇಕು ಅಂತ ನೀವು ತುಂಬ ಟ್ರೈ ಮಾಡಿದ್ದೀರ. ಬಟ್ ಅವರು ಇಗ್ನೋರ್ ಮಾಡ್ತಾನೇ ಇದ್ದರು, ನಿಮ್ಮನ್ನು ಹರ್ಟ್ ಮಾಡ್ತಾನೇ ಇದ್ದರು. ನೀವು ಎಷ್ಟೇ ಅಡ್ಜಸ್ಟ್ ಮಾಡಿಕೊಂಡ್ರೂ ಈ ಕನೆಕ್ಷನ್ನ ಉಳಿಸೋಕೆ ಪ್ರಯತ್ನ ಪಟ್ಟಿದ್ದೀರ. ಬಟ್ ನಿಮಗೆ ಹರ್ಟ್ ಅನ್ನೋದೇ ಸಿಗ್ತಾ ಇದೆ. ನಿಮ್ಮದು ಪ್ಯೂರ್ ಹಾರ್ಟ್ ಆಗಿತ್ತು. ಅಂದರೆ ನೀವು ಇವರಿಗೆ ಬರೀ ಲವ್ವನ್ನು ಕೊಡ್ತಾ ಇದ್ರಿ, ಪ್ರೀತಿಯನ್ನು ಮಾತ್ರ ತೋರಿಸ್ತಾ ಇದ್ರಿ, ವ್ಯಾಲ್ಯೂವನ್ನು ಕೊಡ್ತಾ ಇದ್ರಿ. ಎಷ್ಟೇ ಜಗಳ ಆಡಿದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರು, ನೀವಾಗ ನೀವೇ ಸಾರಿ ಕೇಳೋದು ಅಥವಾ ನೀವಾಗ ನೀವೇ ಮಾತಾಡಿಸ್ಕೊಂಡು ಹೋಗೋದು ಅಥವಾ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ ಕಡೆಯಿಂದ ಎಲ್ಲ ರೀತಿಯಿಂದಲೂ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳೋದಾದರೆ, ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂದರೆ ತುಂಬ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಕ್ಲಾರಿಟಿ ಅನ್ನೋದಿಲ್ಲ, ಎಮೋಷ್ನಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಇವರು ಬೇರೆ ಯಾರದೋ ಒಬ್ಬರ ಮಾತನ್ನು ಕೇಳಿ ಅವರ ಕಮಾಂಡನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಥರ್ಡ್ ಪರ್ಸನ್ ಅಡ್ವೈಸ್ ಆಗಿರ್ಬೋದು. ಈ ವ್ಯಕ್ತಿ ಯಾವುದೋ ಥರ್ಡ್ ಪರ್ಸನ್ ಅವರ ಮಾತನ್ನು ತುಂಬ ಜಾಸ್ತಿ ಕೇಳ್ತಾ ಇದ್ರು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಓನ್ ಹಾರ್ಟಲ್ಲಿ ಯಾವ ಮಾತಿದೆ ಅನ್ನೋದನ್ನು ಈ ಪರ್ಸನ್ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಬಟ್ ನಿಮಗೆ ಇಷ್ಟೆಲ್ಲ ಇದ್ದರೂ ಕೂಡ, ನಿಮ್ಮನ್ನು ಇಗ್ನೋರ್ ಮಾಡಿದ್ರೂ ಕೂಡ ನಿಮ್ಮ ಬಿಗ್ಗೆಸ್ಟ್ ಡೌಟ್ ಏನು ಅಂದರೆ, ನನ್ನ ಮೇಲೆ ಇವ್ರಿಗೆ ಇಷ್ಟ ಇದೆಯಾ, ಅವರ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ, ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾರಾ? ಸತ್ಯ ಏನಂದರೆ ಅವರಿಗೆ ನಿಮ್ಮ ಬಗ್ಗೆ ಅಟೆನ್ಷನ್ ಇದೆ, ಕನೆಕ್ಷನ್ ಕೂಡ ಇದೆ, ನಿಮ್ಮ ನಡುವೆ ಬಾಂಡ್ ಕೂಡ ಇದೆ. ಆದರೆ ಅದು ಡೆಪ್ತ್ ಆಗಿಲ್ಲ. ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ವೀಕ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಕನೆಕ್ಷನ್ ಇದ್ದರೂ ಕೂಡ, ನಿಮ್ಮ ಬಗ್ಗೆ ಅಟ್ರ್ಯಾಕ್ಷನ್ ಇದ್ದರೂ ಕೂಡ, ಬಾಂಡ್ ಅನ್ನೋದು ಇದ್ದರೂ ಕೂಡ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವಂತಹ ಮೆಚ್ಯೂರಿಟಿ ಈ ಪರ್ಸನ್ನಲ್ಲಿ ಇಲ್ಲ. ಅವರು ನಿಮ್ಮ ವ್ಯಾಲ್ಯೂವನ್ನು ಫುಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನೀವು ಏನು ಅಂದ್ಕೊಳ್ತೀರಾ ಅಂದರೆ, ಈ ಪರ್ಸನ್ನ ಮನಸ್ಸಿನಲ್ಲಿ ನೀವೇ ಇರಬೇಕು, ಇವರ ಹೃದಯದಲ್ಲಿ ನಿಮಗೆ ಮಾತ್ರ ಪ್ಲೇಸ್ ಇರಬೇಕು, ಅಲ್ಲಿ ನಿಮ್ಮನ್ನು ಮಾತ್ರ ಪ್ರೀತಿಸಬೇಕು, ನೀವು ಮಾತ್ರ ಇವರ ಮನಸ್ಸಿನಲ್ಲಿ ಇರಬೇಕು ಅಂತ ನಿಮ್ಮ ಫೀಲಿಂಗ್ಸ್ಗಳಿದೆ, ನಿಮ್ಮ ಭಾವನೆ ಇದೆ. ಅವರ ಮನಸ್ಸಿನಲ್ಲಿ ಬೇರೆ ಯಾರೂ ಕೂಡ ಇರಬಾರ್ದು, ನೀವು ಮಾತ್ರ ಇರಬೇಕು ಅನ್ನೋ ಆಸೆ ನಿಮ್ಮ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮಗೆ ಇಷ್ಟೆಲ್ಲ ಹರ್ಟ್ ಮಾಡಿದರೆ, ನಿಮ್ಮ ಲೈಫ್ನಲ್ಲಿ ಇಷ್ಟೆಲ್ಲ ಆಗಿದ್ರೆ, ನೀವು ಏನು ಪೇಯ್ನ್ ಅನುಭವಿಸಿದಿರೋ ಅದೇ ಪೇಯ್ನ್ ಅವರು ಕೂಡ ಫ್ಯೂಚರ್ನಲ್ಲಿ ಫೇಸ್ ಮಾಡ್ತಾರೆ. ನೀವು ಏನು ಫೇಸ್ ಮಾಡಿದ್ರೋ, ಎಷ್ಟು ದುಃಖವನ್ನು ಫೇಸ್ ಮಾಡಿದ್ರೋ ಅವರು ಕೂಡ ಫ್ಯೂಚರ್ನಲ್ಲಿ ಫೇಸ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಲೇಟರ್ ಆಗಾದರೂ ರಿಯಲೈಸ್ ಆಗುತ್ತೆ, ನಿಮ್ಮ ಲವ್ ಎಷ್ಟು ಪ್ಯೂರ್ ಅನ್ನೋದು ಗೊತ್ತಾಗುತ್ತೆ. ಆಗ ಈ ಪರ್ಸನ್ಗೆ ರಿಗ್ರೆಟ್ ಫೀಲಿಂಗ್ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರಲ್ಲಿ ಅಪಾಲಜಿ ಎನರ್ಜಿ ಕೂಡ ಇದೆ, ಅಂದರೆ ರಿಯಲೈಸೇಷನ್ ಎನರ್ಜಿ ಕೂಡ ಇದೆ. ಗಿಲ್ಟ್ ಈ ಪರ್ಸನ್ ಮನಸ್ಸಿನಲ್ಲಿ ಬರುತ್ತೆ. ಅದಾದ ನಂತರ ಈ ಪರ್ಸನ್ ಅಪಾಲಜಿ ಕೇಳುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಬಹುದು, ನೀವು ಅವರನ್ನು ಎಷ್ಟು ಇಷ್ಟಪಡ್ತಾ ಇದ್ರಿ ಅನ್ನೋದು ಕೂಡ ಗೊತ್ತಾಗಬಹುದು. ಒಟ್ಟಿನಲ್ಲಿ ನೀವು ಏನು ಪೇನನ್ನು ಅನುಭವಿಸಿದ್ರೋ ಅದೇ ಪೇನನ್ನು ಈ ಪರ್ಸನ್ ಕೂಡ ಫೇಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ, ಫ್ಯೂಚರಲ್ಲಿ ಈ ಪರ್ಸನ್ ಬದಲಾಗುವ ಚಾನ್ಸಸ್ ತುಂಬ ಇದೆ. ಅಂದರೆ ಈ ಥರ್ಡ್ ಪರ್ಸನ್ ಮಾತು ಕೇಳಿ ಏನು ಹೋಗಿದ್ದಾರೆ ಅಥವಾ ಥರ್ಡ್ ಪರ್ಸನ್ ಮಾತಿಗೆ ಮಹತ್ವವನ್ನು, ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೋ ಅವರ ಬಗ್ಗೆ ಈ ಪರ್ಸನ್ಗೆ ಎಲ್ಲ ಸತ್ಯವೂ ಗೊತ್ತಾಗುವಂಥ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ಕೂಡ ಹರ್ಟ್ ಆಗುವ ಚಾನ್ಸಸ್ ತುಂಬ ಇದೆ. ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದ್ರೋ ಅದೇ ಪೇಯ್ನ್ ಇವರಿಗೆ ಆಗುವ ಸಾಧ್ಯತೆ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೂಡ ಕೇಳಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1 ರೀಡಿಂಗ್ ನಿಮಗೆ ಮ್ಯಾಚ್ ಆಗದೇ ಇದ್ದರೆ, ಎನರ್ಜಿಗಳು ರೆಸೊನೇಟ್ ಆಗದೇ ಇದ್ದರೆ, ಆಪ್ಷನ್ ನಂಬರ್ 2 ರೀಡಿಂಗ್ನ ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಬಹುದಾಗಿದೆ, ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಕೆಲವು ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ
ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ನಿಮ್ಮ ಲೈಫ್ನ ಸಿಚುವೇಶನ್ಗೆ ರೆಸೊನೇಟ್ ಆದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ನ ಲೈಫ್ನಲ್ಲಿ ತುಂಬ ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ಹೌದು, ಈ ಪರ್ಸನ್ ಲೈಫ್ನಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಸೋಷಿಯಲ್ ಆಗಿರಬಹುದು, ಟಾಕಟಿವ್ ಆಗಿರಬಹುದು, ಜನರ ಜೊತೆ ಈಸಿಲಿ ಕನೆಕ್ಟ್ ಆಗುವಂತಹ ವ್ಯಕ್ತಿ ಆಗಿರ್ಬೋದು. ಇವರ ಲೈಫ್ನಲ್ಲಿ ಫ್ರೆಂಡ್ಸ್ ಜಾಸ್ತಿ ಇರಬಹುದು, ಕೊಲೀಗ್ಸ್ ಜಾಸ್ತಿ ಇರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರ್ಬೋದು, ಎಲ್ಲರೂ ಇರ್ಬೋದು. ಇನ್ನು ಕೆಲವರಲ್ಲಿ ಈ ಪರ್ಸನ್ ತುಂಬ ಜಾಸ್ತಿ ಮಾತಾಡ್ತಾ ಇರ್ಬೋದು, ಅಥವಾ ತುಂಬ ಕ್ಯಾಶುವಲ್ಲಾಗಿ ಕನೆಕ್ಷನ್ ಆಗಿರ್ಬೋದು, ತುಂಬ ಒಳ್ಳೆ ಬಾಂಡನ್ನು ಎಲ್ಲರ ಜೊತೆ ಬೆಳೆಸ್ಕೊಂಡಿರ್ಬೋದು. ಆ ರೀತಿಯ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಮೆನಿ ಆಪ್ಷನ್ಸ್ ಇದೆ, ಬಟ್ 1 ಹಾರ್ಟ್ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಅಂತ ಅಂದರೆ, ಇಷ್ಟೆಲ್ಲ ಆಪ್ಷನ್ಸ್ ಇದ್ದರೂ ಕೂಡ ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ, ಇವರ ಥಾಟ್ಸ್ನಲ್ಲಿ ನೀವೇ ಇದ್ದೀರಾ. ಇಲ್ಲಿ ಕನ್ಫ್ಯೂಷನ್ ಎನರ್ಜಿ ಇಲ್ಲ, ಇಲ್ಲಿ ಡ್ಯುಯಲ್ ಮೈಂಡ್ ಎನರ್ಜಿ ಇಲ್ಲ. ಯಾವ ರೀತಿ ಎನರ್ಜಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಈ ಪರ್ಸನ್ಗೆ ಎಲ್ಲರ ಜೊತೆನೂ ಈ ಪರ್ಸನ್ಗೆ ಬಾಂಡಿಂಗ್ ಅನ್ನೋದಿದೆ. ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಬೆರೀತಾರೆ. ಬಟ್ ನಿಮ್ಮ ಜೊತೆ ಇದೆಯಲ್ಲ, ಆ ಬಾಂಡಿಂಗ್ ಅಲ್ಲ ಬೇರೆಯವ್ರ ಹತ್ರ ಇರೋದು. ನಿಮ್ಮ ಜೊತೆ ಯಾವ ರೀತಿ ಫೀಲ್ ಮಾಡ್ಕೊಳ್ತಾರೆ ಆ ರೀತಿಯ ಫೀಲಿಂಗ್ ಬೇರೆ ಯಾರ ಹತ್ರನೂ ಈ ಪರ್ಸನ್ನ ಮನಸ್ಸಿನಲ್ಲಿ ಬರೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ತುಂಬ ಜಾಸ್ತಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಜನರ ಜೊತೆ ಬಾಂಡ್ ಮೇಂಟೈನ್ ಮಾಡ್ತಾರೆ, ನಿಮ್ಮ ಜೊತೆ ಕೂಡ ಬಾಂಡ್ ಮೇಂಟೈನ್ ಮಾಡ್ತಾರೆ. ಬಟ್ ಅಲ್ಲಿ ಡಿಫ್ರೆನ್ಸ್ ಅನ್ನೋದಿದೆ. ನಿಮ್ಮ ಜೊತೆ ಇರುವ ಫೀಲಿಂಗ್ಸ್, ನಿಮ್ಮ ಜೊತೆ ಇರುವ ವೈಬ್ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಇರೋದಾಗಲಿ, ನಿಮ್ಮ ಜೊತೆ ಮಾತಾಡೋದಾಗಲಿ, ನಿಮ್ಮ ಪ್ರೆಸೆನ್ಸ್ ಫೀಲ್ ಆಗೋದಾಗಲಿ, ಅದರಲ್ಲೇ ಒಂದು ಪೀಸ್ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ಇವರ ಮನಸ್ಸಿಗೆ ಬರುತ್ತೆ. ನೀವು ಇವರ ಜೊತೆ ಇದ್ದರೆ ಒಂದು ಕಂಫರ್ಟ್ ಫೀಲ್ ಆಗುತ್ತೆ ಇವ್ರಿಗೆ. ಇವ್ರಿಗೂ ಏನೋ ಒಂದು ರೀತಿಯ ಖುಷಿ ಆಗುತ್ತೆ ಅನ್ನೋ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಬಟ್ ಅದು ಬೇರೆ ಯಾರ ಜೊತೆನೂ ಕೂಡ ಇವ್ರಿಗೆ ಫೀಲ್ ಆಗೋದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಲೈಫ್ನಲ್ಲಿ, ಈ ಪರ್ಸನ್ನ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಬೇರೆ ಯಾವುದಾದ್ರೂ ರಿಲೇಷನ್ಶಿಪ್ ಇರಬಹುದು, ಅಥವಾ ರಿಲೇಷನ್ಶಿಪ್ಗೋಸ್ಕರ ಟ್ರೈ ಮಾಡಿರಬಹುದು, ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಅಂದರೆ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಟ್ಟಿರಬಹುದು. ಬಟ್ ಯಾವುದು ಲಾಂಗ್ ಲಾಸ್ಟಿಂಗ್ ಆಗಿಲ್ಲ, ಯಾವುದು ಹಾರ್ಟ್ ಟಚಿಂಗ್ ಆಗಿಲ್ಲ. ಯಾಕೆಂದರೆ ಅವರ ಹಾರ್ಟ್ ಆಲ್ರೆಡಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಜೊತೆ ಇರುವ ಫೀಲಿಂಗ್ ಬೇರೆಯವರ ಜೊತೆ ಯಾವತ್ತೂ ಆಗಿಲ್ಲ ಇವ್ರಿಗೆ. ನಿಮ್ಮ ಬಗ್ಗೆ ತುಂಬ ಅಂದರೆ ತುಂಬ ಲೈಕನ್ನು ಇಟ್ಕೊಂಡಿದ್ದಾರೆ, ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ತುಂಬ ಸ್ಪೆಷಲ್ ಅಂತ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ವೇ ಆಫ್ ಟಾಕಿಂಗ್ ಆಗಿರ್ಬೋದು, ನಿಮ್ಮ ಮೆಚ್ಯೂರಿಟಿ ಆಗಿರ್ಬೋದು, ನಿಮ್ಮ ಪಾಸಿಟಿವಿಟಿ ಆಗಿರ್ಬೋದು. ನೀವು ಎಲ್ಲೇ ಕ್ರೌಡ್ನಲ್ಲಿ ಇದ್ದರೂ ಕೂಡ ಇವ್ರಿಗೆ ತುಂಬಾ ಹೈ ಪಾಸಿಟಿವಲ್ಲಿ ಕಾಣಿಸ್ತೀರ. ನಿಮ್ಮ ಮಾತು ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೆ. ಬೇರೆಯವ್ರಿಗಿಂತ ನೀವು ಡಿಫ್ರೆಂಟ್ ಅಂತ ಅಂದ್ಕೊಳ್ತಾರೆ. ಬೇರೆಯವ್ರಿಗಿಂತ ನೀವು ಯೂನಿಕ್ ಅಂತ ಇವ್ರು ಅಂದ್ಕೊಳ್ತಾರೆ. ನೀವು ಜೆನ್ಯೂನ್ ಪರ್ಸನ್ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಿಂಕಿಂಗ್ ಇದೆ, ಪಾಸಿಟಿವ್ ಎನರ್ಜಿ ನಿಮ್ಮ ಅರೌಂಡ್ ಇದೆ ಅಂತ ಇವ್ರು ಅಂದ್ಕೊಳ್ತಾರೆ. ಆ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ಸುತ್ತಮುತ್ತ ನಿಮ್ಮಲ್ಲಿ ಪಾಸಿಟಿವ್ ಔರಾ ಇದೆ, ನಿಮ್ಮ ಎನರ್ಜಿ ಹೀಲಿಂಗ್ ಎನರ್ಜಿ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಪ್ರೆಸೆನ್ಸ್ ಈ ಪರ್ಸನ್ಗೆ ಕಾಮ್ನೆಸ್ಸನ್ನು ಕೊಡುತ್ತೆ, ಶಾಂತಿಯನ್ನು ಕೊಡುತ್ತೆ. ನೀವು ಇವ್ರ ಜೊತೆ ಇದ್ದರೆ ಅವ್ರಿಗೆ ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಯಾವಾಗ ಇರ್ತಾರೋ, ನಿಮ್ಮ ಜೊತೆ ಯಾವಾಗ ಮಾತಾಡ್ತಾರೋ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ಕೊಳ್ತಾರೆ, ಹ್ಯಾಪಿ ಫೀಲ್ ಮಾಡ್ಕೊಳ್ತಾರೆ. ಅವ್ರಿಗೆ ಏನೇ ಸ್ಟ್ರೆಸ್ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗುತ್ತೆ. ಅದಕ್ಕಾಗಿ ಇವರ ಹಾರ್ಟ್ ನ್ಯಾಚುರಲಿ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಲಾಂಗ್ ಟರ್ಮ್ ಫ್ಯೂಚರ್ ಥಾಟ್ಸ್ ಅನ್ನೋದು ಇದೆ. ಇಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನೀವು ಪಾರ್ಟ್ನರ್ ಆಗಿರಬೇಕು, ಈ ಪರ್ಸನ್ನ ಸಂಗಾತಿ ಆಗಿರಬೇಕು, ಅಥವಾ ಈ ಪರ್ಸನ್ನ ಲೈಫ್ ಪಾರ್ಟ್ನರ್ ಆಗಿ ನೀವು ಇರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಕೆಲವರಲ್ಲಿ ಮ್ಯಾರೇಜ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ.
ಅಂದರೆ ನೀವೀಗ ಮ್ಯಾರಿಡ್ ಆಗಿರಬಹುದು ಅಥವಾ ಅನ್ಮ್ಯಾರಿಡ್ ಆಗಿರಬಹುದು, ಅಥವಾ ನೀವು ಈ ಪರ್ಸನ್ ಜೊತೆ ಮ್ಯಾರಿಡ್ ಆಗುವ ಪಾಸಿಬಿಲಿಟಿ ಕೂಡ ಇರಬಹುದು. ಅಂದರೆ ಈ ಪರ್ಸನ್ ಇವರ ಲೈಫ್ನಲ್ಲಿ ನೀವು ಮಾತ್ರ ಇರಬೇಕು, ನೋ ಇಂಟ್ರೆಸ್ಟ್ ಇನ್ ಅದರ್ಸ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ಆಪ್ಷನ್ಸ್ ಇದ್ದರೂ ಕೂಡ, ಪೀಪಲ್ ಇದ್ದರೂ ಕೂಡ, ಅಟೆನ್ಷನ್ ಇದ್ದರೂ ಕೂಡ ಇವರ ಮನಸ್ಸು ಬೇರೆ ಯಾರ ಕಡೆಗೂ ಹೋಗ್ತಾ ಇಲ್ಲ. ಇವರು ಇಂಟೆನ್ಷನಲಿ ಅದರ್ಸ್ ಬಗ್ಗೆ ಥಿಂಕ್ ಮಾಡಲ್ಲ. ಎಮೋಷ್ನಲ್ ಇನ್ವಾಲ್ವ್ಮೆಂಟ್ ಅವಾಯ್ಡ್ ಮಾಡ್ತಾರೆ. ಯಾಕೆಂದರೆ ಇವರ ಹಾರ್ಟ್ ಆಲ್ರೆಡಿ ಫುಲ್ ಆಗಿದೆ. ಅಂದರೆ ಆ ಹಾರ್ಟಲ್ಲಿ ನೀವು ಮಾತ್ರ ಇದ್ದೀರಾ. ಹಾರ್ಟ್ ನಿಮ್ಮಿಂದ ಫಿಲ್ ಆಗಿದೆ. ಪ್ಯೂರ್ ಜೆನ್ಯೂನ್ ಲವ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಇವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಇಲ್ಲಿ ಡ್ರಾಮಾ ಅನ್ನೋದು ಇಲ್ಲ, ಮ್ಯಾನಿಪ್ಯುಲೇಷನ್ ಅನ್ನೋದು ಇಲ್ಲ, ಮೈಂಡ್ ಗೇಮ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಈ ಪರ್ಸನ್ನ ಲವ್ ಏನಿದೆ ತುಂಬ ಪ್ಯೂರ್ ಆಗಿದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯೂರ್ ಲವ್ ಎನರ್ಜಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ಜೆನ್ಯೂನ್ಲಿ ಕೇರ್ ಮಾಡ್ತಾರೆ. ನೀವೇ ನನ್ನ ಬೆಸ್ಟ್ ರಿಲೇಷನ್ಶಿಪ್ ಅಂತ ಇವರ ಹಾರ್ಟ್ ಬಿಲೀವ್ ಮಾಡ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇಲ್ಲಿ ಆಪ್ಷನ್ ಅನ್ನೋದು ಅಲ್ಲ, ಬ್ಯಾಕಪ್ ಅನ್ನೋದು ಅಲ್ಲ, ಕನ್ಫ್ಯೂಷನ್ ಕೂಡ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಚಾಯ್ಸ್ ಅನ್ನೋದು ಅಥವಾ ಅವರ ಚಾಯ್ಸ್ ಅನ್ನೋದು ಬೆಸ್ಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೆ ತುಂಬ ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.